ನೀವು ಒಂದು ಪ್ರಾಪರ್ಟಿ ತೊಗೋಬೇಕು ಅಂತ ಅಂದ್ಕೊಂಡಿದ್ರೆ ಎದುರಿಗೆ ಬರುವಂಥ ದೊಡ್ಡ ಗೊಂದಲ ಅಂದರೆ ಇಂಡಿಪೆಂಡೆಂಟ್ ಹೌಸ್ ಬೆಸ್ಟಾ ಅಥವಾ ಅಪಾರ್ಟ್ಮೆಂಟ್ ಬೆಸ್ಟಾ? ಈ ಪ್ರಶ್ನೆ ಎಲ್ಲ ಯಂಗ್ ಜನ್ರೇಷನ್ಗೆ ಒಂದು ದೊಡ್ಡ ಸವಾಲು. ಯಾವುದು ನಿಜವಾದ ಫ್ಯೂಚರ್ ಸೇಫ್ ಇನ್ವೆಸ್ಟ್ಮೆಂಟ್? ನಿಮ್ಮ ಕಷ್ಟ ದುಡ್ಡನ್ನು ಯಾವುದ್ರಲ್ಲಿ ಹಾಕಿದ್ರೆ ಉತ್ತಮವಾದ ಲಾಭ? ಮತ್ತು ನಾವು ಈ ಎರಡು ಆಯ್ಕೆಗಳನ್ನ ಗುಡ್ ಆ್ಯಂಡ್ ಬ್ಯಾಡ್, ಫ್ಯೂಚರ್ ಸೇಫ್ಟಿ ಮತ್ತು ಬಂಡವಾಳ ಹೂಡಿಕೆ ದೃಷ್ಟಿಯಿಂದ ಸಂಪೂರ್ಣವಾಗಿ ವಿಶ್ಲೇಷಣೆ ಮಾಡೋಣ. ಈ ವಿಡಿಯೋನ ಕೊನೆಯವರೆಗೂ ನೋಡಿ, ಯಾಕೆಂದರೆ ನಿಮಗೆ ನಿಮ್ಮ ಜೀವನ ಶೈಲಿಗೆ ಯಾವುದು ಬೆಸ್ಟ್ ಅನ್ನೋದನ್ನು ಅವಲೋಕಿಸುವಂತಹ ಪ್ರಯತ್ನ ಮಾಡೋಣ. ಸ್ನೇಹಿತರೆ, ನಿಮ್ಮೊಂದು ಪುಟ್ಟ ಪ್ರಶ್ನೆ: ನಿಮಗೆ ಅಪಾರ್ಟ್ಮೆಂಟ್ ಇಷ್ಟನಾ ಅಥವಾ ಇಂಡಿವಿಜುವಲ್ ಹೌಸ್ ಇಷ್ಟನಾ? ಈಗಲೇ ಕಮೆಂಟ್ಸ್ ಮಾಡಿ. ಇದಕ್ಕೆ ಉತ್ತರ ಈ ವಿಡಿಯೋ ಕಡೆಯಲ್ಲಿ ನಿಮಗೆ ಸಿಗುತ್ತೆ. ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ವನಾಚೇತನ್, ಸಿವಿಲ್ ಇಂಜಿನಿಯರ್. ಕಮಲಾಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಿಮ್ಮ ಮುಂದೆ ಇಟ್ಟಿರುವಂಥ ವಿಚಾರ ಹೌಸಾ ಅಥವಾ ಅಪಾರ್ಟ್ಮೆಂಟಾ, ಯಾವುದು ಸರಿ ಯಾವುದು ತಪ್ಪು? ಬಹಳ ಜನ ಕನ್ಫ್ಯೂಷನ್ ಆಗ್ತಾರೆ. ಮನೆ ಕಟ್ಟೋದು ಸ್ಮಾರ್ಟಾ ಅಥವಾ ಫ್ಲ್ಯಾಟ್ ತಗೊಳ್ಳೋದು ರೈಟಾ? ಇವತ್ತು ಇದು ಎಮೋಷನ್ ಅಲ್ಲ, ಲಾಜಿಕ್ಕು, ಡಾಟಾ, ಫ್ಯೂಚರ್ ಪ್ರಿಡಿಕ್ಷನ್ ಜೊತೆ ಕ್ಲಿಯರಾಗಿ ಆನ್ಸರ್ ತಿಳಿಯೋಣ. ಮೊದಲನೇದಾಗಿ ಮನೆ ಬಗ್ಗೆ ಮಾತಾಡೋಣ. ಇದರಲ್ಲಿ ಎರಡು ಮುಖ್ಯ ಅಂಶಗಳಿವೆ. ಒಂದು ಭೂಮಿ, ಎರಡನೇದು ಕಟ್ಟಡ. ಇದರಲ್ಲಿ ಏನೇನು ಅನುಕೂಲಗಳಿದೆ? ಇಲ್ಲಿ ಲ್ಯಾಂಡ್ ಅಪ್ರಿಷಿಯೇಷನ್ನು ಜಾಸ್ತಿ ಆಗ್ತಾ ಇರುತ್ತೆ. ಅಂದರೆ ಕಾಲ ಕಳೆದಂತೆ ಕಟ್ಟಡದ ಬೆಲೆ ಕಮ್ಮಿ ಆದರೂ ಭೂಮಿ ಬೆಲೆ ಜಾಸ್ತಿ ಆಗ್ತಾನೇ ಇರುತ್ತೆ. ಇದು 100% ಫ್ಯೂಚರ್ ಸೇಫ್ ಇನ್ವೆಸ್ಟ್ಮೆಂಟು. ಉದಾಹರಣೆಗೆ 10 ವರ್ಷಗಳ ಹಿಂದೆ ನೀವು ಆ ಜಾಗಕ್ಕೆ 20 ಲಕ್ಷ ಕೊಟ್ಟು ತೊಗೊಂಡಿದ್ರೆ ಇವತ್ತು ಅದ್ರ ಬೆಲೆ 50 ರಿಂದ 60 ಲಕ್ಷ ಆಗಿರ್ಬೋದು. ನೆಕ್ಸ್ಟು ಫ್ರೀಡಮ್ ಮತ್ತು ಕಸ್ಟಮೈಸೇಷನ್ ಅಂತ ಹೇಳ್ತೀವಿ. ನಿಮ್ಮ ಇಷ್ಟದಾಗಿ ಮನೆ ಕಟ್ಬೋದು, ಬೇಕಾದಾಗ ಬದಲಾಯಿಸ್ಕೋಬೋದು, ಇನ್ನೊಂದು ಫ್ಲೋರ್ ಬೇಕು ಅಂದರೂ ಕೂಡ ಕಟ್ಬೋದು. ಇಲ್ಲಿ ಯಾವುದೇ ರೂಲ್ಸು ಮತ್ತು ಸೊಸೈಟಿ ನಿರ್ಬಂಧ ಇರೋದಿಲ್ಲ. ನಂತರ ಮೋರ್ ಸ್ಪೇಸ್ ಆ್ಯಂಡ್ ಪ್ರೈವೇಸಿ. ಒಳಗೆ ಹೊರಗೆ ನಿಮ್ಮ ಸುತ್ತಲೂ ತುಂಬ ಜಾಗ ಇರುತ್ತೆ. ನೈಬರ್ಸಿಂದ ಗಲಾಟೆ ಆಗಲಿ, ಸಣ್ಣ ಸಣ್ಣ ವಿಚಾರಕ್ಕೆ ತಕರಾರಾಗಲಿ ತುಂಬ ಕಡಿಮೆ. ಆದರೂ ಮನೆ ವಿಚಾರದ ಕೆಲವೊಂದು ಅನಾನುಕೂಲಗಳಿದೆ. ಏನು? ಅತಿ ಹೆಚ್ಚು ವೆಚ್ಚವಾಗುತ್ತೆ. ಜಮೀನು ಖರೀದಿ ಮಾಡಬೇಕು, ಕಟ್ಟಡ ನಿರ್ಮಾಣ ಮಾಡಬೇಕು, ಸ್ಟ್ಯಾಂಪ್ ಡ್ಯೂಟಿ, ರಿಜಿಸ್ಟ್ರೇಷನ್ನು, ಇನ್ನೂ ಕೆಲವೊಂದು ವಿಚಾರಗಳೆಲ್ಲ ಕಂಪೇರ್ ಮಾಡಿದಾಗ ಅಪಾರ್ಟ್ಮೆಂಟ್ಗಿಂತ ಇದು ಜಾಸ್ತಿ ಆಗುತ್ತೆ. ಯುವ ಜನತೆಗೆ ಸ್ವಲ್ಪ ಜಾಸ್ತಿ ಲೋನ್ ಬೇಕಾಗುತ್ತೆ. ಆಮೇಲೆ ಮೇಂಟೆನೆನ್ಸ್ ರೆಸ್ಪಾನ್ಸಿಬಿಲಿಟಿ. ಏನು? ಪೈಪ್ ಹೊಡೆದೋದ್ರೆ, ಪೇಂಟ್ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ರೆ, ಗಾರ್ಡನ್ ನೋಡ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ರೆ, ಈ ಎಲ್ಲ ಜವಾಬ್ದಾರಿ ನಿಮ್ಮದೇ ಆಗಿರುತ್ತೆ. ಇದಕ್ಕೆ ಸಮಯ ಮತ್ತು ಹಣ ಎರಡೂ ಬೇಕಾಗುತ್ತೆ. ಮುಂದದು ಸೆಕ್ಯೂರಿಟಿ ಕನ್ಸರ್ನ್ಸ್. ನಿಮ್ಮ ಸುರಕ್ಷತೆಯನ್ನು ನೀವೇ ನೋಡ್ಕೋಬೇಕು. CCTV, ಗಾರ್ಡ್ ವ್ಯವಸ್ಥೆ ಎಲ್ಲನೂ ನೀವೇ ಅರೇಂಜ್ ಮಾಡ್ಕೋಬೇಕಾಗುತ್ತೆ. ಕೆಲವೊಂದು ಸೌಲಭ್ಯಗಳ ಕೊರತೆ ಇದರಲ್ಲಿ ಜಾಸ್ತಿ ಕಾಡುತ್ತೆ. ಏನು? ಸ್ವಿಮ್ಮಿಂಗ್ ಪೂಲ್ ಆಗ್ಬೋದು, ಜಿಮ್ ಆಗ್ಬೋದು, ಕ್ಲಬ್ ಹೌಸ್ ಅಂತ ಸೌಲಭ್ಯಗಳು ಸಾಮಾನ್ಯವಾಗಿ ಇಲ್ಲಿ ಸಿಗೋದಿಲ್ಲ. ನಮ್ಮ ಮುಂದಿನ ವಿಚಾರ ಅಪಾರ್ಟ್ಮೆಂಟ್. ಇದರಲ್ಲಿ ಏನೇನು ಅನುಕೂಲಗಳಿದೆ? ಅದು ಸ್ಟಾರ್ಟಿಂಗ್ ಇನ್ವೆಸ್ಟ್ಮೆಂಟು ತುಂಬ ಕಡಿಮೆ ಇರುತ್ತೆ. ಅದು ನಮ್ಮ ಇಂಡಿವಿಜುವಲ್ ಹೌಸ್ಗಳಿಗೆ ಕಂಪೇರ್ ಮಾಡಿದಾಗ. ಅಪಾರ್ಟ್ಮೆಂಟು ಅಫೋರ್ಡಬಲ್ ಪ್ರೈಸ್ನಲ್ಲಿ ಸಿಗುತ್ತೆ. ಮೊದಲು ಬಾರಿಗೆ ಮನೆ ಖರೀದಿ ಮಾಡುವಂಥವ್ರಿಗೆ ಏನಾಗುತ್ತೆ ಅಂತಂದರೆ ಅಪಾರ್ಟ್ಮೆಂಟ್ ಖರೀದಿ ಮಾಡಿದ್ರೆ ಒಳ್ಳೆ ಆಯ್ಕೆ ಆಗಿರುತ್ತೆ. ಯಾಕೆಂದರೆ ಇನ್ವೆಸ್ಟ್ಮೆಂಟ್ ಕಮ್ಮಿ ಇರುತ್ತಲ್ವ. ಅಮ್ಯುನಿಟೀಸ್ ಮತ್ತು ಕಮ್ಯುನಿಟಿ ಲೈಫ್ ಅಂದರೆ ಜಿಮ್ ಆಗ್ಬೋದು, ಸ್ವಿಮ್ಮಿಂಗ್ ಪೂಲ್ ಆಗ್ಬೋದು, ಕ್ಲಬ್ ಹೌಸು, ಆಟದ ಮೈದಾನ, ಇವೆಲ್ಲ ಒಂದೇ ರೂಫ್ ಅಂಡರ್ನಲ್ಲಿ ನಿಮಗೆ ಸಿಗುತ್ತೆ. ಒಂದು ಉತ್ತಮವಾದ ಕಮ್ಯುನಿಟಿ ಅಂದರೆ ಸಮುದಾಯ ಸಿಗೋದ್ರಿಂದ ಮಕ್ಕಳು ಮತ್ತು ಫ್ಯಾಮಿಲಿಗೆ ತುಂಬ ಅನುಕೂಲ ಆಗುತ್ತೆ. ಎಕ್ಸಲೆಂಟ್ ಸೆಕ್ಯೂರಿಟಿ ಅಂದರೆ 24/7 ಸೆಕ್ಯೂರಿಟಿ ಇರುತ್ತೆ. CCTV ಇರುತ್ತೆ. ಇದು ಕುಟುಂಬದ ಭದ್ರತೆಗೆ ತುಂಬ ಉತ್ತಮವಾಗಿರುತ್ತೆ. ಇದು ಮೇಂಟೆನೆನ್ಸ್ ಫ್ರೀ ಕೂಡ ನಿಮಗೆ ಇಲ್ಲಿರುತ್ತೆ. ಎಲ್ಲ ನಿರ್ವಹಣೆಯನ್ನು ಸೊಸೈಟಿಯವರೇ ನೋಡ್ಕೊಳ್ತಾರೆ. ನೀವು ಕೇವಲ ಮಂತ್ಲಿ ಮೇಂಟೆನೆನ್ಸ್ ಫೀ ಕೊಟ್ಟರೆ ಮಾತ್ರ ಸಾಕು. ಅಂದರೆ ಯಾರು ತುಂಬ ಬಿಡುವೆ ಇಲ್ಲದಿರುವಂತಹ ಯುವಜನತೆ ಏನಿರುತ್ತೆ ಅವ್ರಿಗೆಲ್ಲ ಒಂಥರ ವರದಾನ ಅಂತ ಹೇಳ್ಬೋದು. ಇಲ್ಲಿ ಈಸಿಯಾಗಿ ಲೋನ್ ಅವೈಲೇಬಿಲಿಟೀಸ್ ಇರುತ್ತೆ. ಈ ದೊಡ್ಡ ದೊಡ್ಡ ಬಿಲ್ಡರ್ಸ್ಗಳು ಏನು ಮಾಡಿರ್ತಾರೆ ಅಂದರೆ ಪ್ರಾಜೆಕ್ಟ್ಗಳನ್ನ ಬ್ಯಾಂಕ್ಗಳಿಂದ ಸುಲಭವಾಗಿ ಅಪ್ರೂವ್ ಮಾಡ್ಕೊಂಡು ಇಟ್ಕೊಂಡಿರ್ತಾರೆ. ಹಾಗಾಗಿ ಲೋನ್ ಪಡೆಯೋದು ತುಂಬ ಸುಲಭ. ಅಪಾರ್ಟ್ಮೆಂಟಲ್ಲಿ ಏನೇನು ಅನಾನುಕೂಲಗಳಿದೆ? ಇಲ್ಲಿ ಲ್ಯಾಂಡ್ ಶೇರ್ ಅನ್ನೋದು ತುಂಬ ಕಡಿಮೆ ಇರುತ್ತೆ. ನೀವು ಆ ಕಟ್ಟಡದ ಒಂದು ಭಾಗ ಮಾತ್ರ ಖರೀದಿ ಮಾಡಿರ್ತೀವಿ. ಅದರಲ್ಲಿ ಅನ್ಡಿವೈಡೆಡ್ ಶೇರ್ ಲ್ಯಾಂಡ್ ಅಂತ ಏನು ಹೇಳ್ತೀವಿ ಅದು ತುಂಬ ಕಡಿಮೆ ಇರುತ್ತೆ. ನಮ್ಮ ಕ್ಯಾಪಿಟಲ್ ಅಪ್ರಿಷಿಯೇಷನ್ ಅಂತ ಏನು ಹೇಳ್ತೀವಲ್ಲ ಅದು ಕೇವಲ ಬಿಲ್ಡಿಂಗ್ ಮತ್ತು ಲೊಕೇಶನ್ ಮಾತ್ರ ಸೀಮಿತ ಆಗಿರುತ್ತೆ. ಇದರಲ್ಲಿ ನಾವು ಲಿಮಿಟೆಡ್ ಕಸ್ಟಮೈಸೇಷನ್ ಅಂತ ಹೇಳ್ತೀವಿ. ಒಳಗಡೆ ಸಣ್ಣ ಪುಟ್ಟ ಬದಲಾವಣೆ ಮಾತ್ರ ಮಾಡ್ಬೋದು, ಹೆಚ್ಚಿದಾಗಿ ಏನು ಮಾಡೋದಕ್ಕಾಗಲ್ಲ. ಯಾಕೆಂದರೆ ಸೊಸೈಟಿದೊಂದು ರೂಲ್ಸ್ ಅಂತ ಇರುತ್ತೆ, ಅದನ್ನು ನಾವು ಅನುಸರಿಸಬೇಕಾಗುತ್ತೆ. ಜೊತೆಗೆ ಪ್ರೈವೇಸಿ ಮತ್ತು ನಾಯ್ಸ್ ಇಶ್ಯೂಸ್ ಅಂತ ಹೇಳ್ತೀವಿ. ಹತ್ತಿರದ ನೈಬರ್ಸ್ ಇರ್ತಾರೆ, ಗೋಡೆಗಳು ಹಂಚಿಕೆ ಆಗಿರ್ತವೆ. ಇದು ತುಂಬ ಕಿರಿಕಿರಿ ಉಂಟು ಮಾಡುತ್ತೆ. ಸೊಸೈಟಿ ನಿಯಮಗಳು ಅಂತ ಒಂದು ಇರುತ್ತೆ. ನಿಮ್ಗೆ ಇಷ್ಟ ಇಲ್ಲದೆ ಹೋದರೂ ಆ ಸೊಸೈಟಿ ನಿಯಮಗಳನ್ನ ನೀವು ಫಾಲೋ ಮಾಡಲೇಬೇಕಾಗತ್ತೆ.
ಮೇಂಟೆನೆನ್ಸ್ ಫೀ. ಕೆಲವೊಂದು ಅಪಾರ್ಟ್ಮೆಂಟ್ ಸೌಲಭ್ಯಗಳನ್ನ ಪ್ರತಿ ತಿಂಗಳು ಅಂದರೆ ನಾವು ಮೇಂಟೆನೆನ್ಸ್ ಫೀ ರೂಪದಲ್ಲಿ ಕಡ್ಡಾಯವಾಗಿ ಪಾವತಿ ಮಾಡಲೇಬೇಕು. ಇದಂತೂ ಕೆಲವರಿಗೆ ತುಂಬ ಹೊರೆಯಾಗಿರುತ್ತೆ. ಇನ್ವೆಸ್ಟ್ಮೆಂಟ್ ಆ್ಯಂಡ್ ಫ್ಯೂಚರ್ ಸೇಫ್ಟಿ. ಈಗ ಒಂದು ಮುಖ್ಯವಾದ ಪ್ರಶ್ನೆ ಬರೋಣ. ಬಂಡವಾಳ ಹೂಡಿಕೆ ಮತ್ತು ಭವಿಷ್ಯದ ದೃಷ್ಟಿಯಿಂದ ಯಾವುದು ಉತ್ತಮ? ಅಪ್ರಿಷಿಯೇಷನ್ ಇನ್ ರಿಯಲ್ ಎಸ್ಟೇಟ್, ಈಗ ನಾವು ಸ್ವಂತ ಮನೆ ಅಂತ ಹೇಳ್ತೀವಿ. ಈ ಥರ ಇನ್ವೆಸ್ಟ್ಮೆಂಟ್ ಯಾವಾಗಲೂ ಭೂಮಿ ಬೆಲೆ ಹೇಗೆ ಏರಿಕೆ ಆಗುತ್ತೆ ಅನ್ನೋದ್ರ ಮೇಲೆ ಅವಲಂಬಿಸಿರುತ್ತೆ. ನಮ್ಮದು ಫ್ಯೂಚರ್ ಸೇಫ್ಟಿ, ಇದು ಲಾಂಗ್ ಟರ್ಮ್, ಅಂದರೆ ಭೂಮಿ ನಿಮ್ಮದಾಗಿರೋದ್ರಿಂದ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ನಲ್ಲಿ ತುಂಬ ಲಾಭ ಸಿಗುವಂಥ ಚಾನ್ಸಸ್ ಇರುತ್ತೆ. ನಿಮಗೆ ಬೇಕು ಅಂದರೆ ಆ ಕಟ್ಟಡದ ಕೆರವಿ ಹೊಸ್ದಾಗಿ ಕಟ್ಟಡ ಕಟ್ಬೋದು ಅಥವಾ ಬೇರೆ ಉದ್ದೇಶಕ್ಕೂ ಕೂಡ ನಾವು ಬಳಸ್ಬೋದು. ನಿಮಗೆ ಗೊತ್ತಿರಬೇಕಾದ ವಿಚಾರ ಏನು ಅಂದರೆ, ಈ ಇಂಡಿವಿಜುವಲ್ ಮನೆಗಳನ್ನ ಯಾವಾಗಲೂ ಔಟ್ಸ್ಕರ್ಟಲ್ಲಿ ತೊಗೊಂಡ್ರೆ ನಿಮಗೆ ಕಡಿಮೆ ಬೆಲೆ ಸಿಗುತ್ತೆ. ಅದು ಬೆಲೆ ಏರಿಕೆ ಆಗುವಂಥ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಅದು ಸ್ಪೀಡಾಗಿ ಕೂಡ ಡೆವಲಪ್ಮೆಂಟ್ ಆಗುತ್ತೆ. ಅಪಾರ್ಟ್ಮೆಂಟ್ ಅಂತ ಬಂದಾಗ ಇದು ಇನ್ವೆಸ್ಟ್ಮೆಂಟ್ ಮೌಲ್ಯ, ಕಟ್ಟಡ ಮತ್ತು ಲೊಕೇಶನ್ ಮೇಲೆ ಮಾತ್ರ ಅವಲಂಬಿಸಿರುತ್ತೆ. ಫ್ಯೂಚರ್ ಸೇಫ್ಟಿ, ಅಪಾರ್ಟ್ಮೆಂಟ್ ಬೇಗ ಮಾರಾಟ ಆಗುತ್ತೆ, ನಿಮಗೆ ಹಣ ಕೂಡ ಸಿಗುತ್ತೆ. ಆದರೆ 30-40 ವರ್ಷ ಕಳೀತು ಅಂತಂದರೆ ಆ ಕಟ್ಟಡದ ಮೌಲ್ಯ ತುಂಬ ಕಡಿಮೆ ಆಗಿರುತ್ತೆ. ಆಗ ಆ ಟೈಮಲ್ಲಿ ನೀವು ಬಿಲ್ಡ್ರ್ ಜೊತೆ ಒಪ್ಪಂದ ಮಾಡಿಕೊಂಡು ರೀಡೆವಲಪ್ಮೆಂಟ್ ಮಾಡಬೇಕಾದಂತಹ ಸಂದರ್ಭ ಬರುತ್ತೆ. ಅಲ್ಲಿ ಭೂಮಿ ಪಾಲು ಏನಿರುತ್ತೆ, ನಿಮ್ಮದು ಶೇರ್ ಅಂತ ಏನಿರುತ್ತೆ, ಅದು ತುಂಬ ಕಡಿಮೆ ಇರುತ್ತೆ. ಅಪಾರ್ಟ್ಮೆಂಟ್ಗಳಲ್ಲಿ ರೆಂಟಲ್ ಇನ್ಕಮ್ ಕಡಿಮೆ, ಇನ್ವೆಸ್ಟ್ಮೆಂಟ್ಗೆ ಉತ್ತಮವಾಗಿರುತ್ತೆ. ನಾನು ಯಂಗ್ ಜನ್ರೇಷನ್ಗೆ 2 ಸಿಂಪಲ್ ಫಾರ್ಮುಲಾ ಕೊಡ್ತೀನಿ. ನೀವು ಸಿಟಿ ಒಳಗೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಬಯಸಿದರೆ ಅಪಾರ್ಟ್ಮೆಂಟ್ ಬೆಸ್ಟ್. ಯಾಕೆಂದರೆ ಸಿಟಿನಲ್ಲಿ ಇಂಡಿವಿಜುವಲ್ ಸೈಟ್ ತೊಗೊಂಡು ಮನೆ ಕನ್ಸ್ಟ್ರಕ್ಷನ್ ಮಾಡ್ತೀನಿ ಅಂತಂದರೆ ನಿಮಗೆ ಸ್ವಲ್ಪ ಹೊರೆ ಆಗುತ್ತೆ. ಅಪಾರ್ಟ್ಮೆಂಟು ಕಡಿಮೆ ಬಜೆಟ್ನಲ್ಲೇ ಉತ್ತಮವಾದ ಸೌಲಭ್ಯ, ಭದ್ರತೆ, ಕಮ್ಯುನಿಟಿ ಲೈಫ್ ಕೊಡುತ್ತೆ. ಹಾಗಾಗಿ ಅಪಾರ್ಟ್ಮೆಂಟ್ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಅದೇ ನೀವು ಔಟ್ಸ್ಕರ್ಟ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಬಯಸಿದರೆ ಅಲ್ಲಿ ಇಂಡಿವಿಜುವಲ್ ಹೌಸ್ ಬೆಸ್ಟು. ಕಾರಣ ಅಲ್ಲಿ ಸೈಟ್ ಕಡಿಮೆ ಬೆಲೆ ಸಿಗುತ್ತೆ, ಮನೆ ಕನ್ಸ್ಟ್ರಕ್ಷನ್ ಅದು ನಾರ್ಮಲ್ ಕಾಸ್ಟ್ ಆಗುತ್ತೆ. ಮುಂದೆ ಅಂದರೆ ಒಂದು 10-15 ವರ್ಷಗಳಲ್ಲಿ ಆ ಏರಿಯಾ ತುಂಬ ಡೆವಲಪ್ ಆದಾಗ ಬೆಲೆ ದುಪ್ಪಟ್ಟಾಗಿರುತ್ತೆ. ಅದೊಂಥರ ನಿಮಗೆ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ಬೋದು. ಸ್ನೇಹಿತರೆ, ಕೆಲವು ಮಾತುಗಳು ನಿಮಗೋಸ್ಕರ. ಇಲ್ಲಿ ಮನೆ ಆಗ್ಬೋದು, ಅಪಾರ್ಟ್ಮೆಂಟ್ ಆಗ್ಬೋದು, ಎರಡೂ ಕೂಡ ಒಳ್ಳೆಯ ಇನ್ವೆಸ್ಟ್ಮೆಂಟ್ಗಳೇ. ಆದರೆ ಯಾವುದ್ರಲ್ಲಿ ಲಾಭ ಜಾಸ್ತಿ, ಅದರಲ್ಲಿ ಯಾವುದು ನಿಮಗೆ ಫಿಟ್ ಆಗುತ್ತೆ ಅನ್ನೋದು ಒಂದು ವೈಯಕ್ತಿಕವಾದ ನಿರ್ಧಾರ. ನಿಮ್ಮ ಪ್ರಮುಖವಾದ ಗುರಿ ಸುರಕ್ಷಿತ, ಲಾಭ, ಆಮೇಲೆ ಉತ್ತಮವಾದ ಜೀವನ ಶೈಲಿ ಬೇಕು ಅಥವಾ ತಕ್ಷಣದ ಮನೆ ಬೇಕು ಅಂತ ಅನಿಸಿದ್ರೆ, ನಿಮಗೆಲ್ಲ ಸೌಲಭ್ಯಗಳು ಇರಬೇಕು ಅಂತ ಅನಿಸಿದ್ರೆ ಅಪಾರ್ಟ್ಮೆಂಟು ಆಯ್ಕೆ ಮಾಡ್ಕೊಳ್ಳಿ. ಬಂಡವಾಳ ಹೂಡಿಕೆ ದೃಷ್ಟಿಯಿಂದ ಹೇಳೋದಾದರೆ ಈ ಶಾರ್ಟ್ ಟರ್ಮ್ ಬೇಕು ಅಂತ ಅನಿಸಿದ್ರೆ ಅಪಾರ್ಟ್ಮೆಂಟು ತುಂಬ ಉತ್ತಮ. ಅದು 5-6 ವರ್ಷಗಳ ತನಕ ನಿಮಗೆ ಒಳ್ಳೆ ಅಮೌಂಟ್ ಕೊಡುತ್ತೆ. ಲಾಂಗ್ ಟರ್ಮ್ ಅಂದರೆ ಒಂದು 15 ವರ್ಷಗಳ ತನಕ ಕಾಯ್ತೀನಿ ಅಂತಂದರೆ ಇಂಡಿವಿಜುವಲ್ ಹೌಸು ತುಂಬ ಉತ್ತಮ ಅಂತ ಹೇಳ್ತೀನಿ. ಸ್ನೇಹಿತರೆ, ನಾನು ಕೊಟ್ಟಂಥ ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅಂತ ನಾನು ಭಾವಿಸ್ತೀನಿ. ಕಳೆದ ವೀಡಿಯೋಗಳಲ್ಲಿ ಮನೆ ಎಂಬ ಸ್ಕ್ಯಾಮು ಮತ್ತು ರಸ್ತೆ ಹೊಡೆತದ ಬಗ್ಗೆ ಉತ್ತಮವಾದ ಮಾಹಿತಿಗಳಿರುವಂತಹ ವೀಡಿಯೋಗಳನ್ನು ನಿಮಗೆ ಅಪ್ಲೋಡ್ ಮಾಡಿದ್ದೀನಿ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೂಡ ಕೊಟ್ಟಿದ್ದೀನಿ, ನೋಡಿ ಸಪೋರ್ಟ್ ಮಾಡಿ. ಯಾಕೆಂದರೆ ನನಗೆ ನಿಮ್ಮ ಸಪೋರ್ಟ್ ತುಂಬ ಮುಖ್ಯ. ಜೊತೆಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಕಮಲಾಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈಗ ಇಂಡಿವಿಜುವಲ್ ಮನೆ ಬೆಸ್ಟಾ ಅಥವಾ ಅಪಾರ್ಟ್ಮೆಂಟ್ ಬೆಸ್ಟಾ, ನಿಮ್ಮ ಅಭಿಪ್ರಾಯ ಏನು ಕಮೆಂಟ್ಸಲ್ಲಿ ತಿಳಿಸಿ. ಮುಂದಿನ ವೀಡಿಯೋದಲ್ಲಿ ಉತ್ತಮವಾದ ಮಾಹಿತಿಯೊಂದಿಗೆ ಮತ್ತೆ ಸಿಗೋಣ. ಅಲ್ಲಿಯವರೆಗೂ ಎಲ್ಲರಿಗೂ ಧನ್ಯವಾದಗಳು.